ಫೈನಲ್ ಯಶ್ ಅವ್ರು ಏನ್ ಹೇಳಿದ್ರು ನೋಡಿ ಅಂತ ಹೇಳಲ್ಲ ಅವರು. ಅಮ್ಮ ಹೊರಟಿದ್ದಾರೆ, ಮಾಡ್ತಾವ್ರೆ, ಮಾಡ್ಲಿ. ಬೇಡ ಅಂದ್ರು ಮಾಡ್ತೀಯ, ಮಾಡು ಅಷ್ಟೇ ಹೇಳಲ್ಲ ಅವ್ರೇನು ಹೇಳಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇರುತ್ತೆ, ಅದನ್ನೆಲ್ಲ ಗಮನಿಸಿರ್ತಾರೆ. ಅವ್ರು ಏನಾದ್ರು ಸಜೆಸ್ಟ್ ಮಾಡಿದ್ರ ಹೀಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಅವ್ರ ಬಗ್ಗೆ ನಮಗೆ ಬರೀತಾರೆ, ನಮ್ಮ ಬಗ್ಗೆ ಅವ್ರಿಗೆ ಬರೀತಾರೆ. ಅದು ಮಾಮೂಲು. ಪಬ್ಲಿಕ್ಕಿಗೆ ಬರುವಾಗ ಅದನ್ನೆಲ್ಲ ಫೇಸ್ ಮಾಡೋ ತಾಕತ್ತಿದ್ರೆ ಬರಬೇಕು. ಇದಕ್ಕೆಲ್ಲ ಕೇರ್ ಮಾಡಲ್ಲ. ಡೋಂಟ್ ಕೇರ್ ದೆನ್ ವೈ ಕಣ್ಣೀರ್? ಕೆಲವು ಸರಿ ಮಾತಿನ ವ್ಯತ್ಯಾಸ ಎಲ್ಲೋ ಒಂದ್ ಕಡೆ ಸಮಸ್ಯೆ ತಂದೊಡ್ಡುತ್ತೆ ಅಂತ ಅನ್ಸುತ್ತಾ ಅಮ್ಮ? ಹೇಗನ್ಸುತ್ತಂತ? ಅಲ್ಲ, ಸಮಸ್ಯೆ ಮಾತಾಡ್ಬೇಕಾದ್ರೆ ನಾನು ಕಾನ್ಸಿಯಸ್ ಇಲ್ಲದೆ ಮಾತಾಡಲ್ಲ. ಅದ್ರದ್ದು ನಿಮಗೆ ಗೊತ್ತಾಗದೇ ಇರ್ಬೋದು, ಮುಂದಿನ ದಿನಗಳಲ್ಲಿ ಯಾಕೆ ಮಾತಾಡಿದೀವಿ ಅಂತ ಗೊತ್ತಾಗುತ್ತೆ. ಇವಾಗ ಗೊತ್ತಾಗಲ್ಲ ತಕ್ಷಣಕ್ಕೆ. ಈಗ ನೀವು ಪೈರ್ ಹಾಕಿದ ತಕ್ಷಣ ಬೆಳೆ ಯಾವ ಬೀಜ ಹಾಕಿದ್ದಾರೆ ಅಂತ ನಮಗೆ ಗೊತ್ತಿರುತ್ತೆ, ಅದರಿಂದನೇ ಬೆಳೆ ಹಾಕೋದು. ಹಂಗೆ ನಾವು ಮಾತಾಡಿದ ರೀತಿಲಿ ಕಾನ್ಸಿಯಸ್ ಇಲ್ಲದೆ ಮಾತಾಡಲ್ಲ. ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಬಿಡಿ ಜನಕ್ಕೆ. ಒಂದು ಮಾತು ಫೈನಲ್, ನೀನ್ ಅವ್ರ ಅಮ್ಮ ಅನ್ಬಿಟ್ಟು ನಿನ್ಗೊಂದು ಸ್ಟ್ಯಾಚು ಕಟ್ಸ್ಬಿಡ್ತಾ ಇದ್ರಲ್ವಾ? ಹೆಣ್ಮಕ್ಳಿಗೆ ಇಂಪಾರ್ಟೆನ್ಸ್ ಕೊಡುವಂತ ಪ್ರಯತ್ನ ನಿಮ್ದು ಆಗ್ತಾ ಇದೆ. ಆದ್ರೆ ನಿಮ್ಮ ಮನೆಯ ಹೆಣ್ಮಗಳ ಬಗ್ಗೆ ಇತ್ತೀಚೆಗೆ ದೀಪಿಕಾ ಅವ್ರ ಬಗ್ಗೆ ಮಾತಾಡಿದ ವಿಚಾರ ಅದು ಏನ್ ಕಾರಣ ಅಂತ ಇಲ್ಲಿ ಹೇಳಕ್ಕಾಗಲ್ಲ. ಅದು ನೀವು ಕೇಳಬಾರ್ದು, ನಾವ್ ಹೇಳಬಾರ್ದು. ನಮ್ಮನೆ ಕೇಳುವುದಕ್ಕೂ ಸಮಯವಲ್ಲ. ಕೇಳಿದೀನಿ ಅನ್ನೋದು ಅದು ನನಗೆ ಗೊತ್ತು, ಅವ್ರಿಗೂ ಗೊತ್ತು, ನನಗೂ ಗೊತ್ತು. ಅದು ನಿಮಗೆಲ್ಲ ಗೊತ್ತಾಗೋ ಅವಶ್ಯಕತೆ. ಅಂದ್ರೆ ಸಿನಿಮಾ ಮಾಡುವಂತ ನಿಟ್ಟಿನಲ್ಲಿ ಈಗ ಅವ್ರ ಹೀರೋಯಿನ್ ಅಲ್ಲ ಅನ್ನೋಂಥ ರೀತಿಯಲ್ಲಿ ಅವ್ರೇನು ಅಷ್ಟು ಸಿನಿಮಾಗಳನ್ನು ಮಾಡಿದಾರ ಅನ್ನೋಂಥ ರೀತಿಯಲ್ಲಿ ಆಗಿರುವಂತ ಚರ್ಚೆಗಳು. ಹಂಗೆ ನಮ್ಮ ಯಶ್ಗೂ ಹೇಳ್ತೀನಿ, ಅವನು ಯಾವ ದೊಡ್ಡ ಹೀರೋ ಅಂತೀನಿ. ಅದು ನಮ್ಮನೆ ಮಕ್ಳಿಗೆ ನಾವು ಹೇಳ್ತೀವಿ, ಅದ್ರಲ್ಲಿ ಬೇರೆಯವ್ರಿಗೆ ಏನು ಕಷ್ಟ? ನಮ್ಮ ಮಗನಿಗೆ ಹೇಳ್ತೀನಿ, ಇವತ್ತು ಸೂಪರ್ ಸ್ಟಾರ್ ಅಂತ ನೀವು ಹೇಳ್ತೀರ, ನಾನು ಅವ್ನು ಸೂಪರ್ ಸ್ಟಾರ್ ಅಲ್ಲ ಅಂತೀನಿ. ನನಗೆ ರೈಟ್ಸ್ ಇದೆ ಹೇಳ್ತೀನಿ, ಬೇರೆಯವ್ರು ಹೇಳಕ್ಕಾಗಲ್ಲ. ಬಾಯಿ ಮುಚ್ಚಮ್ಮ, ಬಾಯಿ ಮುಚ್ಚು. ಉಸಿರು ಬಿಟ್ರೆ ಬುದ್ದಾಕ್ಬಿಡ್ತೀನಿ. ನಡಿವಳಿಗೆ ಅಂತ ಹೇಳ್ತಾ ಇದೀನಿ, ನಡಿವಳಿಗೆ. ಇದೆಲ್ಲ ಆದ್ಮೇಲೆ ದೀಪಿಕಾ ಅವ್ರ ಜೊತೆ ನೀವು ಮಾತನಾಡುವಂತ ಪ್ರಯತ್ನಗಳಾಯ್ತಾ? ಎಷ್ಟೊತ್ತನೇ ಮಾತಾಡಿಲ್ಲ. ದೀಪಿಕನ್ ಜೊತೆ ಎಲ್ಲಿಂದ ಮಾತಾಡಕ್ ಟೈಮ್ ಇರುತ್ತೆ? ಮಾತಾಡ್ತೀವಿ ಬಿಡಿ ಮುಂದಿನ ದಿನಗಳು, ನೀವು ತಲೆ ಕೆಡಿಸ್ಕೊಬಿಡಿ. ಇದಿಷ್ಟು ಯಾರೇ ಅವ್ರ ಫ್ಯಾಮಿಲಿ ಮ್ಯಾಟ್ರು, ನಮ್ಗೆ ಯಾಕೆ ಸರ್? ನಮ್ಮ ಅಭಿಮಾನವೇ ನಮ್ಮ ಅಕ್ಕಿ ಬೇಳೆ.